ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಆರ್ಎಸ್ಎಸ್ನ ಸರಸಂಘ ಚಾಲಕರಾದ ಮೋಹನ್ ಭಾಗವತರಿಗೆ ಬರೆದಂಥ ಪತ್ರದ ವಿಷಯ. ಅವರು ಪತ್ರ ಬರೆದರೂ ಪತ್ರವನ್ನು ಮಾಧ್ಯಮಗಳ ಮೂಲಕ ಜನರಿಗೆ ತಲುಪಿಸಲಾಯಿತು. ಪತ್ರದಲ್ಲಿದ್ದ ಪ್ರಶ್ನೆ ಇಷ್ಟೇ: ನೀವ್ಯಾಕೆ ಆರ್ಎಸ್ಎಸ್ ಅನ್ನು ನೋಂದಣಿ ಮಾಡಿಕೊಳ್ಳೋದಿಲ್ಲ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಅದೇ ಪ್ರಶ್ನೆಯನ್ನ ಮತ್ತೆ ಕೇಳಿದ್ದಾರೆ. ಯಾವುದೇ ಧರ್ಮದ ಸಂಘ ಸಂಸ್ಥೆ ಕಾನೂನಿನ ಅಡಿ ಬರಬೇಕು, ಯಾವ ಕಾನೂನಿನ ಅಡಿ ಅಸ್ತಿತ್ವದಲ್ಲಿದೆ ಅನ್ನೋದು ಹೇಳಬೇಕು. ನಿಮ್ಮ ಸಂಸ್ಥೆಗೆ ನೋಂದಣಿ ಕೇಳಿದ್ದೇನೆ, ಧರ್ಮಕ್ಕೆ ನೋಂದಣಿ ಕೇಳಿಲ್ಲ. ಕಾನೂನಿನ ಅಡಿ ನಿಮ್ಮ ಸಂಘ ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ದೇನೆ. ಇದು ಪ್ರಿಯಾಂಕ ಖರ್ಗೆ ಪ್ರಶ್ನೆಯಲ್ಲ, ಸರ್ಕಾರ ಕೇಳ್ತಾ ಇರುವ ಪ್ರಶ್ನೆ. ತೆರಿಗೆದಾರರ ಹಣದಿಂದ ಭಾಗವತ್ ಅವರಿಗೆ ಭದ್ರತೆ ಕೊಡಲಾಗ್ತಾ ಇದೆ. ರಾಜಕೀಯ ಸಂಘಟನೆ ಅಲ್ಲ ಅಂತೀರಿ, ಬಿಜೆಪಿ ಅಧ್ಯಕ್ಷರ ಆಯ್ಕೆ ಮಾಡ್ತೀರಿ. ನನ್ನ ಪ್ರಶ್ನೆಗೆ ಉತ್ತರಿಸಿದರೆ ಆರ್ಎಸ್ಎಸ್ ಕಚೇರಿಗೆ ಹೋಗಲು ಸಿದ್ಧ ಅಂದ್ರು. ಪತ್ರಿಕಾಗೋಷ್ಠಿಯಲ್ಲಿ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆಗಳು ಕೇಳಿಸ್ಕೊಳ್ಳಿ. ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ, ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದ್ರೂ ಒಂದು ಶಬ್ದ ಬಂದಿದ್ಯಾ, ಪದ ಬಂದಿದ್ಯಾ, ಧರ್ಮ ಅಂತ ಬಂದಿದ್ಯಾ? ಒಂದು ತೋರಿಸ್ಬಿಡಿ ನನಗೆ. ರಾಮ ಮಂದಿರ್ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇಣಿಗೆ ವಿಚಾರದಲ್ಲಿ ಒಂದು ದೊಡ್ಡ ಹಗರಣ ನಡೆದಿದೆ. ನಮ್ಮ ದೇಶದಲ್ಲಿ ಶ್ರೀರಾಮನ ಲೆಕ್ಕ ಕೊಡಬೇಕಾಗಿದೆ. ಶ್ರೀರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತವ್ರ ಲೆಕ್ಕ ಕೊಡಬಾರ್ದಾ? ನಮ್ಮ ದೇಶದಲ್ಲಿ ಪಾರದರ್ಶಕತೆ ಕೇಳೋದು ತಪ್ಪ? ರಾಮನ ಹೆಸರಲ್ಲಿ ಇವರೆಲ್ಲ ಪಥಸಂಚಲನ ಮಾಡೋರು, ರಾಮನ ಹೆಸರಲ್ಲಿ ಇವರು ರಾಜಕೀಯ ಮಾಡೋರು, ಸಂಘಟನೆ ಕಟ್ತಾ ಇರೋರು, ಇವ್ರದ್ದು ಅಕೌಂಟಬಿಲಿಟಿ ಇಲ್ವಾ? ದಾಖಲೆ ಕೊಟ್ಬಿಡಿ ಅಪ್ಪ, ಬಾಯಿ ಆಟೋಮ್ಯಾಟಿಕ್ ಆಗಿ ಮುಚ್ಚೋಗ್ತದೆ. ನೀವು ದಾಖಲೆಗಳು ಕೊಡಲ್ಲ, ಸುಮ್ಮನೆ ಬಂದು ಉಡಾಫಿಯಾಗಿ ಮಾತಾಡಿದ್ರೆ ಅದೆಲ್ಲಾನು ನಾವು ಸ್ವೀಕಾರ ಮಾಡಕ್ ಆಗ್ತದೇನ್ರಿ? ವಿರೋಧ ಮಾಡೇ ಮಾಡ್ತಾರಲ್ಲ, ಅವ್ರ ಆಳ್ಮಕ್ಳಲ್ವಾ RSS? ಆಳ್ಮಕ್ಳು ವಿರೋಧ ಮಾಡೇ ಮಾಡ್ತಾರೆ. ಸಂವಿಧಾನದ ಅಡಿನಲ್ಲಿ ತಾವೆಲ್ಲರೂ ಬರಬೇಕು ಅಂತ ಹೇಳೋದು ತಪ್ಪ? ಯಾವ ಕಾನೂನು ಅಡಿನಲ್ಲಿ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ? ಯಾವ ಕಾನೂನು ಅಡಿನಲ್ಲಿ ನಾವು ನಿಮಗೆ ಫಾಲೋ ದ ಲಾ ಆಫ್ ದ ಲ್ಯಾಂಡ್? ಸಿಂಪಲ್ ಆಸ್ ದಟ್. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ನೀವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಚಟುವಟಿಕೆಗಳು ನಡೆಸಬೇಕು ಅಂದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಸಂವಿಧಾನಕವಾಗಿ ನಡೆಸ್ರಿ, ಯಾರು ಬೇಡ ಅಂತ ಇಲ್ಲ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಮೋಹನ್ ಭಾಗವತ್ ಅವರು ಪ್ರಿಯಾಂಕರ್ಗೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತ. ಅವರು ಅದ್ಯಾವುದೋ ತಿಸೂರಿನಲ್ಲಿ ಹಿಂದಿನ ನಾವು ಚಿತ್ತಾಪುರ್ನಲ್ಲಿ ಮಾರ್ಚ್ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ, ಆ ಸಂದರ್ಭದಲ್ಲಿ ಆಡಿದಂಥ ಮಾತುಗಳಿಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು. ಅದು ಕೊಟ್ಟಿದ್ದು ಜೂನ್ 13. ನಾನು ಈ ಪತ್ರ ಬಿಡುಗಡೆ ಮಾಡಿದ್ದು ಜೂನ್ 15. ನೋಡೋಣ, ಈಗ ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾಕೆ ಉತ್ತರ ಕೊಡಬೇಕು ಅಂದರೆ ಕೊಡಲೇಬೇಕು. ಸರ್ಕಾರ ಕೇಳ್ತಾ ಇದೆ ಉತ್ತರ, ಪ್ರಿಯಾಂಕರ್ಗೆ ಕೇಳ್ತಾ ಇಲ್ಲ. ಏನು 7 ಪ್ರಶ್ನೆಗಳು ಕೇಳಿದ್ದೀವಿ, ಅದ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮಿಸ್ಟರ್ ಮೋಹನ್ ಭಾಗವತ್ ಹ್ಯಾಸ್ ನಾಟ್ ರಿಪ್ಲೈ ಟು ದಿಸ್ ಲೆಟರ್. ಕಚೇರಿಗೆ ಹೋಗ್ತೀನಿ, ಈ ನಂದು 7 ಪ್ರಶ್ನೆಗೆ ಉತ್ತರ ಕೊಡಲಿ. ಅವರಾನ ನನ್ನ ಆಫೀಸಿಗೆ ಬರಲಿ, ಅಥವಾ ನನಗಾನ ಕರ್ಸ್ಕೊಳ್ಳಿ, ಅಥವಾ ಅವ್ರು ಯಾರು ಡೆಸಿಗ್ನೇಟೆಡ್ ಲಾಯರ್ಸ್ ಇರ್ತಾರೆ, ಡೆಸಿಗ್ನೇಟೆಡ್ ಆಫೀಸ್ ಬೇರರ್ ಇರ್ತಾರೆ, ಅವ್ರಿಗಾನ ಹೇಳಿ ನಾವು ನಮ್ಮ ಡೆಸಿಗ್ನೇಟೆಡ್ ಆಫೀಸರ್ಸಿಗೆ ಕಳಿಸ್ತೀವಿ. ನಾವು ಯಾವಾಗ ಬೇಡ ಅಂದಿದ್ದೀವಿ? ಫಸ್ಟ್ ಪ್ರಶ್ನೆಗೆ ಉತ್ತರ ಕೊಡಿ. ಯು ವಾಂಟ್ ಮಿ ಟು ಕಮ್ ಟು ಕೇಶವ್ ಕೃಪಾ, ಜಗನ್ನಾಥ್ ಭವನ್, ಎನಿವೇರ್, ಐ ಆಮ್ ರೆಡಿ ಟು ಗೋ. ಆನ್ಸರ್ ಮೈ ಕ್ವೆಶ್ಚನ್ಸ್ ಫಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.